ಇನ್ನು ಹಿಂದೂ ಪದದ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಹೊಸ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಹಿಂದೂ ಪದ ಅನ್ನುವಂಥದ್ದೇ ಇರಲಿಲ್ವಂತೆ, ಈ ಪದವನ್ನ ಹುಟ್ಟು ಹಾಕಿದ್ದು ಕಾಂಗ್ರೆಸ್ನವರಂತೆ. ಹಿಂದೂ ಪದದ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಕೊಟ್ಟಿರುವಂತಹ ಈ ರೀತಿಯ ಒಂದು ಹೇಳಿಕೆ ಮತ್ತು ಹೊಸ ವ್ಯಾಖ್ಯಾನ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಈ ದೇಶದಲ್ಲಿ ಹಿಂದೂ ಪದ ಅನ್ನೋದೇ ಇರಲಿಲ್ವಂತೆ. ಕಾಂಗ್ರೆಸ್ ಸಚಿವ ಲಾಡ್ ವಿವಾದದ ಕಿಡಿಯನ್ನ ಹೊತ್ತಿದ್ದಾರೆ. ಹಿಂದೂ ಶಬ್ದವನ್ನ ತಂದಿದ್ದೇ ಕಾಂಗ್ರೆಸ್, ಇದು ಸಂತೋಷ್ ಲಾಡ್ ಅವರು ಹೇಳ್ತಾ ಇರೋದು. ಹೊಸ ವ್ಯಾಖ್ಯಾನ ಸಂತೋಷ್ ಲಾಡ್ ಅವರದ್ದು. ಹಿಂದೂ ಇವತ್ತೇನಾಗಿದೆ, ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ, ನಾವು ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಪಕ್ಷವನ್ನು ಹಿಂದೂ ಅಂತಕ್ಕಂಥ ಪದವನ್ನು ಇವತ್ತು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈ ದೇಶದಲ್ಲಿ ಹಿಂದೂ ಅಂತಕ್ಕಂಥ ಪದ ಇರಲಿಲ್ಲ. ಇವತ್ತು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡಿಫಿಕೇಶನ್ ಬಿಲ್ ತರಲಿಲ್ಲ ಅಂತಂದ್ರೆ ಇವತ್ತು ಯಾರು ನಾವು ಈ ರೀತಿಯೇ ಇರ್ತಾ ಇರಲಿಲ್ಲ. ಇನ್ನಾದರೂ ಕೂಡ ಹಿಂಗೆ ಶೂದ್ರರ ಕರೀರಿ, ಬ್ರಾಹ್ಮಣನ ಕರೀರಿ, ವೈಶ್ಯನ ಕರೀರಿ ಅಂತ ಇರ್ತಕ್ಕಂಥ ಈ ದೇಶದ ವ್ಯವಸ್ಥೆ ಇರ್ತಿತ್ತು. ಇತಿಹಾಸ ಜನ ಓದೋದಲ್ಲ. ಇವತ್ತೇನಾಗಿದೆ, ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ, ನಾವು ಇನ್ನು ಹಿಂದೂ ಪದದ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಹೊಸ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಹಿಂದೂ ಪದ ಅನ್ನುವಂಥದ್ದೇ ಇರಲಿಲ್ವಂತೆ, ಈ ಪದವನ್ನ ಹುಟ್ಟು ಹಾಕಿದ್ದು ಕಾಂಗ್ರೆಸ್ನವರಂತೆ. ಹಿಂದೂ ಪದದ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಕೊಟ್ಟಿರುವಂತಹ ಈ ರೀತಿಯ ಒಂದು ಹೇಳಿಕೆ ಮತ್ತು ಹೊಸ ವ್ಯಾಖ್ಯಾನ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಈ ದೇಶದಲ್ಲಿ ಹಿಂದೂ ಪದ ಅನ್ನೋದೇ ಇರಲಿಲ್ವಂತೆ. ಕಾಂಗ್ರೆಸ್ ಸಚಿವ ಲಾಡ್ ವಿವಾದದ ಕಿಡಿಯನ್ನ ಹೊತ್ತಿದ್ದಾರೆ. ಹಿಂದೂ ಶಬ್ದವನ್ನ ತಂದಿದ್ದೇ ಕಾಂಗ್ರೆಸ್, ಇದು ಸಂತೋಷ್ ಲಾಡ್ ಅವರು ಹೇಳ್ತಾ ಇರೋದು. ಹೊಸ ವ್ಯಾಖ್ಯಾನ ಸಂತೋಷ್ ಲಾಡ್ ಅವರದ್ದು. ಹಿಂದೂ ಇವತ್ತೇನಾಗಿದೆ, ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ, ನಾವು ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಪಕ್ಷವನ್ನು ಹಿಂದೂ ಅಂತಕ್ಕಂಥ ಪದವನ್ನು ಇವತ್ತು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈ ದೇಶದಲ್ಲಿ ಹಿಂದೂ ಅಂತಕ್ಕಂಥ ಪದ ಇರಲಿಲ್ಲ. ಇವತ್ತು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡಿಫಿಕೇಶನ್ ಬಿಲ್ ತರಲಿಲ್ಲ ಅಂತಂದ್ರೆ ಇವತ್ತು ಯಾರು ನಾವು ಈ ರೀತಿಯೇ ಇರ್ತಾ ಇರಲಿಲ್ಲ. ಇನ್ನಾದರೂ ಕೂಡ ಹಿಂಗೆ ಶೂದ್ರರ ಕರೀರಿ, ಬ್ರಾಹ್ಮಣನ ಕರೀರಿ, ವೈಶ್ಯನ ಕರೀರಿ ಅಂತ ಇರ್ತಕ್ಕಂಥ ಈ ದೇಶದ ವ್ಯವಸ್ಥೆ ಇರ್ತಿತ್ತು. ಇತಿಹಾಸ ಜನ ಓದೋದಲ್ಲ. ಇವತ್ತೇನಾಗಿದೆ, ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ, ನಾವು ಇನ್ನು ಹಿಂದೂ ಪದದ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಹೊಸ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಹಿಂದೂ ಪದ ಅನ್ನುವಂಥದ್ದೇ ಇರಲಿಲ್ವಂತೆ, ಈ ಪದವನ್ನ ಹುಟ್ಟು ಹಾಕಿದ್ದು ಕಾಂಗ್ರೆಸ್ನವರಂತೆ. ಹಿಂದೂ ಪದದ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಕೊಟ್ಟಿರುವಂತಹ ಈ ರೀತಿಯ ಒಂದು ಹೇಳಿಕೆ ಮತ್ತು ಹೊಸ ವ್ಯಾಖ್ಯಾನ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಈ ದೇಶದಲ್ಲಿ ಹಿಂದೂ ಪದ ಅನ್ನೋದೇ ಇರಲಿಲ್ವಂತೆ. ಕಾಂಗ್ರೆಸ್ ಸಚಿವ ಲಾಡ್ ವಿವಾದದ ಕಿಡಿಯನ್ನ ಹೊತ್ತಿದ್ದಾರೆ. ಹಿಂದೂ ಶಬ್ದವನ್ನ ತಂದಿದ್ದೇ ಕಾಂಗ್ರೆಸ್, ಇದು ಸಂತೋಷ್ ಲಾಡ್ ಅವರು ಹೇಳ್ತಾ ಇರೋದು. ಹೊಸ ವ್ಯಾಖ್ಯಾನ ಸಂತೋಷ್ ಲಾಡ್ ಅವರದ್ದು. ಹಿಂದೂ ಇವತ್ತೇನಾಗಿದೆ, ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ, ನಾವು ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಪಕ್ಷವನ್ನು ಹಿಂದೂ ಅಂತಕ್ಕಂಥ ಪದವನ್ನು ಇವತ್ತು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈ ದೇಶದಲ್ಲಿ ಹಿಂದೂ ಅಂತಕ್ಕಂಥ ಪದ ಇರಲಿಲ್ಲ. ಇವತ್ತು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡಿಫಿಕೇಶನ್ ಬಿಲ್ ತರಲಿಲ್ಲ ಅಂತಂದ್ರೆ ಇವತ್ತು ಯಾರು ನಾವು ಈ ರೀತಿಯೇ ಇರ್ತಾ ಇರಲಿಲ್ಲ. ಇನ್ನಾದರೂ ಕೂಡ ಹಿಂಗೆ ಶೂದ್ರರ ಕರೀರಿ, ಬ್ರಾಹ್ಮಣನ ಕರೀರಿ, ವೈಶ್ಯನ ಕರೀರಿ ಅಂತ ಇರ್ತಕ್ಕಂಥ ಈ ದೇಶದ ವ್ಯವಸ್ಥೆ ಇರ್ತಿತ್ತು. ಇತಿಹಾಸ ಜನ ಓದೋದಲ್ಲ. ಇವತ್ತೇನಾಗಿದೆ, ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ, ನಾವು ಇನ್ನು ಹಿಂದೂ ಪದದ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಹೊಸ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಹಿಂದೂ ಪದ ಅನ್ನುವಂಥದ್ದೇ ಇರಲಿಲ್ವಂತೆ, ಈ ಪದವನ್ನ ಹುಟ್ಟು ಹಾಕಿದ್ದು ಕಾಂಗ್ರೆಸ್ನವರಂತೆ. ಹಿಂದೂ ಪದದ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಕೊಟ್ಟಿರುವಂತಹ ಈ ರೀತಿಯ ಒಂದು ಹೇಳಿಕೆ ಮತ್ತು ಹೊಸ ವ್ಯಾಖ್ಯಾನ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಈ ದೇಶದಲ್ಲಿ ಹಿಂದೂ ಪದ ಅನ್ನೋದೇ ಇರಲಿಲ್ವಂತೆ. ಕಾಂಗ್ರೆಸ್ ಸಚಿವ ಲಾಡ್ ವಿವಾದದ ಕಿಡಿಯನ್ನ ಹೊತ್ತಿದ್ದಾರೆ. ಹಿಂದೂ ಶಬ್ದವನ್ನ ತಂದಿದ್ದೇ ಕಾಂಗ್ರೆಸ್, ಇದು ಸಂತೋಷ್ ಲಾಡ್ ಅವರು ಹೇಳ್ತಾ ಇರೋದು. ಹೊಸ ವ್ಯಾಖ್ಯಾನ ಸಂತೋಷ್ ಲಾಡ್ ಅವರದ್ದು. ಹಿಂದೂ ಇವತ್ತೇನಾಗಿದೆ,
ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ, ನಾವು ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಕ್ಷವನ್ನು. ಹಿಂದೂ ಅಂತಕ್ಕಂಥ ಪದವನ್ನು ಇವತ್ತು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈ ದೇಶದಲ್ಲಿ ಹಿಂದೂ ಅಂತಕ್ಕಂಥ ಪದ ಇರಲಿಲ್ಲ. ಇವತ್ತು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡಿಫಿಕೇಶನ್ ಬಿಲ್ ತರಲಿಲ್ಲ ಅಂತಂದರೆ ಇವತ್ತು ಯಾರು ನಾವು ಈ ರೀತಿಯೇ ಇರ್ತಾ ಇರಲಿಲ್ಲ. ಇನ್ನಾದರೂ ಕೂಡ ಹಿಂಗೆ ಶೂದ್ರರ ಕರೀರಿ, ಬ್ರಾಹ್ಮಣನ ಕರೀರಿ, ವೈಶ್ಯನ ಕರೀರಿ ಅಂತ ಇರ್ತಕ್ಕಂಥ ಈ ದೇಶದ ವ್ಯವಸ್ಥೆ ಇರ್ತಿತ್ತು. ಇತಿಹಾಸ ಜನ ಓದೋದಲ್ಲ. ಇವತ್ತೇನಾಗಿದೆ, ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ, ನಾವು ಇನ್ನು ಹಿಂದೂ ಪದದ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಹೊಸ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಹಿಂದೂ ಪದ ಅನ್ನುವಂಥದ್ದೇ ಇರಲಿಲ್ವಂತೆ, ಈ ಪದವನ್ನ ಹುಟ್ಟು ಹಾಕಿದ್ದು ಕಾಂಗ್ರೆಸ್ನವರಂತೆ. ಹಿಂದೂ ಪದದ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಕೊಟ್ಟಿರುವಂತಹ ಈ ರೀತಿಯ ಒಂದು ಹೇಳಿಕೆ ಮತ್ತು ಹೊಸ ವ್ಯಾಖ್ಯಾನ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಈ ದೇಶದಲ್ಲಿ ಹಿಂದೂ ಪದ ಅನ್ನೋದೇ ಇರಲಿಲ್ವಂತೆ. ಕಾಂಗ್ರೆಸ್ ಸಚಿವ ಲಾಡ್ ವಿವಾದದ ಕಿಡಿಯನ್ನ ಹೊತ್ತಿದ್ದಾರೆ. ಹಿಂದೂ ಶಬ್ದವನ್ನ ತಂದಿದ್ದೇ ಕಾಂಗ್ರೆಸ್, ಇದು ಸಂತೋಷ್ ಲಾಡ್ ಅವರು ಹೇಳ್ತಾ ಇರೋದು. ಹೊಸ ವ್ಯಾಖ್ಯಾನ ಸಂತೋಷ್ ಲಾಡ್ ಅವರದ್ದು. ಹಿಂದೂ ಇವತ್ತೇನಾಗಿದೆ, ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ, ನಾವು ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಕ್ಷವನ್ನು. ಹಿಂದೂ ಅಂತಕ್ಕಂಥ ಪದವನ್ನು ಇವತ್ತು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈ ದೇಶದಲ್ಲಿ ಹಿಂದೂ ಅಂತಕ್ಕಂಥ ಪದ ಇರಲಿಲ್ಲ. ಇವತ್ತು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡಿಫಿಕೇಶನ್ ಬಿಲ್ ತರಲಿಲ್ಲ ಅಂತಂದರೆ ಇವತ್ತು ಯಾರು ನಾವು ಈ ರೀತಿಯೇ ಇರ್ತಾ ಇರಲಿಲ್ಲ. ಇನ್ನಾದರೂ ಕೂಡ ಹಿಂಗೆ ಶೂದ್ರರ ಕರೀರಿ, ಬ್ರಾಹ್ಮಣನ ಕರೀರಿ, ವೈಶ್ಯನ ಕರೀರಿ ಅಂತ ಇರ್ತಕ್ಕಂಥ ಈ ದೇಶದ ವ್ಯವಸ್ಥೆ ಇರ್ತಿತ್ತು. ಇತಿಹಾಸ ಜನ ಓದೋದಲ್ಲ. ಇವತ್ತೇನಾಗಿದೆ, ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ, ನಾವು ಇನ್ನು ಹಿಂದೂ ಪದದ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಹೊಸ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಹಿಂದೂ ಪದ ಅನ್ನುವಂಥದ್ದೇ ಇರಲಿಲ್ವಂತೆ, ಈ ಪದವನ್ನ ಹುಟ್ಟು ಹಾಕಿದ್ದು ಕಾಂಗ್ರೆಸ್ನವರಂತೆ. ಹಿಂದೂ ಪದದ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಕೊಟ್ಟಿರುವಂತಹ ಈ ರೀತಿಯ ಒಂದು ಹೇಳಿಕೆ ಮತ್ತು ಹೊಸ ವ್ಯಾಖ್ಯಾನ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಈ ದೇಶದಲ್ಲಿ ಹಿಂದೂ ಪದ ಅನ್ನೋದೇ ಇರಲಿಲ್ವಂತೆ. ಕಾಂಗ್ರೆಸ್ ಸಚಿವ ಲಾಡ್ ವಿವಾದದ ಕಿಡಿಯನ್ನ ಹೊತ್ತಿದ್ದಾರೆ. ಹಿಂದೂ ಶಬ್ದವನ್ನ ತಂದಿದ್ದೇ ಕಾಂಗ್ರೆಸ್, ಇದು ಸಂತೋಷ್ ಲಾಡ್ ಅವರು ಹೇಳ್ತಾ ಇರೋದು. ಹೊಸ ವ್ಯಾಖ್ಯಾನ ಸಂತೋಷ್ ಲಾಡ್ ಅವರದ್ದು. ಹಿಂದೂ ಇವತ್ತೇನಾಗಿದೆ, ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ, ನಾವು ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಕ್ಷವನ್ನು. ಹಿಂದೂ ಅಂತಕ್ಕಂಥ ಪದವನ್ನು ಇವತ್ತು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈ ದೇಶದಲ್ಲಿ ಹಿಂದೂ ಅಂತಕ್ಕಂಥ ಪದ ಇರಲಿಲ್ಲ. ಇವತ್ತು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡಿಫಿಕೇಶನ್ ಬಿಲ್ ತರಲಿಲ್ಲ ಅಂತಂದರೆ ಇವತ್ತು ಯಾರು ನಾವು ಈ ರೀತಿಯೇ ಇರ್ತಾ ಇರಲಿಲ್ಲ. ಇನ್ನಾದರೂ ಕೂಡ ಹಿಂಗೆ ಶೂದ್ರರ ಕರೀರಿ, ಬ್ರಾಹ್ಮಣನ ಕರೀರಿ, ವೈಶ್ಯನ ಕರೀರಿ ಅಂತ ಇರ್ತಕ್ಕಂಥ ಈ ದೇಶದ ವ್ಯವಸ್ಥೆ ಇರ್ತಿತ್ತು. ಇತಿಹಾಸ ಜನ ಓದೋದಲ್ಲ. ಇವತ್ತೇನಾಗಿದೆ, ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ, ನಾವು